हेलो फ्रेंड्स, वेलकम टू मೈ ಚಾನೆಲ್ ನಮ್ಮನೆ ರೆಸಿಪೀಸ್। ಇವತ್ತು ನಾವು ರಾಮನವಮಿ ಹಬ್ಬಕ್ಕೆ ಕರ್ಬೂಜ ಹಣ್ಣಿನ ಪಾನಕನ ಮಾಡೋದು ಹೇಳ್ಕೊಡ್ತೀನಿ। ಸೋ ಇವಾಗ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳೇನೇನೆಂದ್ರೆ ಇಲ್ಲಿ ನಾನು ಹಣ್ಣಾಗಿರುವಂತ ಕರ್ಬೂಜನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಆಮೇಲೆ ಇದು ಮುದ್ದೆ ಬೆಲ್ಲನ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ। ಆಮೇಲೆ ಇದು ಒಂದೆರಡು ಏಲಕ್ಕಿ। ಸೋ ಇವಾಗ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ। ಇವಾಗ ನಾವು ಮಿಕ್ಸಿ ಜಾರ್ಗೆ ಇಟ್ಕೊಂಡಿರೋಂಥ ಎಲ್ಲಾನು ಹಾಕೊಳ್ಬೇಕು। ನಾನು ಆಕ್ಚುಲಿ ಇಲ್ಲಿ ಕರ್ಬೂಜ ಹಣ್ಣು ಒಂದು ಅರ್ಧ ಹಣ್ಣು ತಗೊಂಡಿದ್ದೀನಿ। ಆಮೇಲೆ ಬೆಲ್ಲ ಒಂದು 250 ಗ್ರಾಮ್ಸ್ ಅಲ್ಲಿ ಅರ್ಧ, ಆಮೇಲೆ ಒಂದು 2 ಏಲಕ್ಕಿ। ಇದನ್ನ ನಾವು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ। ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ಇದರಲ್ಲಿ। ಇದನ್ನ ನಾವು ಫೈನ್ ಆಗಿ ರುಬ್ಕೊಂಡ್ಬರೋಣ ಮಿಕ್ಸಿನಲ್ಲಿ। ಇವಾಗ ನೀವು ನೋಡ್ಬೋದು ನಾನು ರುಬ್ಬಿಟ್ಕೊಂಡು ಬಂದೆ। ಸೊ ಇವಾಗ ಇದನ್ನ ನಾವು ಸೋಸ್ಕೊಂಡ್ಬಿಡೋಣ। ನೋಡಿ, ಇದು ಸೋಸ್ಕೊಂಡ್ಮೇಲೆ ಇದೆಲ್ಲ ಏಲಕ್ಕಿದು ರೆಸಿಡ್ಯೂ। ಸೊ ಇದನ್ನ ಸೈಡ್ ಇಟ್ಕೊಂಡ್ಬಿಡೋಣ। ಇವಾಗ ಇದು ಸೋಸ್ಕೊಂಡಿರುವಂಥದ್ದು ಜ್ಯೂಸು। ಸೊ ನಾವು ಇವಾಗ ಇದಕ್ಕೆ ಏನು ಮಾಡೋಣ ಅಂತಂದ್ರೆ 1.5 ಲೋಟದಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ನಂಗೆ 1.5 ಬೇಡ ಅಂತ ಅನಿಸ್ತಾ ಇದೆ। ಸೊ ನಾನು ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ವಲ್ಪ ತೆಳು ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಹೆಚ್ಚಿಸ್ಕೊಳ್ಳಿ। ನಾನು 1 ಲೋಟ ಹಾಕೊಳ್ತೀನಿ। ಆಮೇಲೆ ಆವಾಗಲೇ ಸೋಸು ಇಟ್ಕೊಂಡಿದ್ವಲ್ಲ ಏಲಕ್ಕಿ, ನೋಡ್ಬೋದು, ಇದನ್ನು ಅದ್ರ ಜೊತೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ। ನೋಡಿ ಫ್ರೆಂಡ್ಸ್, ಈ ತರ ಇರುತ್ತೆ ಕನ್ಸಿಸ್ಟೆನ್ಸಿ। ನೋಡಿ ಎಷ್ಟು ತೆಳ್ಳಗೆ ಕಾಣ್ತಿದೆ। ಸೊ ನಾವು ಇವಾಗ ಇದನ್ನ ಗ್ಲಾಸಲ್ಲಿ ಸರ್ವ್ ಮಾಡ್ಕೊಂಡ್ಬಿಡೋಣ। ಇವಾಗ ಸರ್ವ್ ಮಾಡ್ಕೊಂಡ್ಬಿಟ್ವಿ, ಇಷ್ಟೇ ನೋಡಿ ಫ್ರೆಂಡ್ಸ್, ಕರ್ಬೂಜದ ಪಾನಕ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್। ಬಾಯ್ ಬಾಯ್।